ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ಬ್ಯೂಟಿ ಲಾಗ್. ಸೊ ಇವತ್ತಿನ ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಚಂಪು ಮಲ್ಕೊಂಡಿದ್ಲು, ಅವಳ ಕೈ ಎಷ್ಟು ಕ್ಯೂಟ್ ಇದ್ದು, ಹಾಗಾಗಿ ಅದನ್ನ ಸ್ಟಾರ್ಟಿಂಗಿಂದ ಮಾಡ್ಕೊಂಡು ಒಂಥರ ಅದು ಫ್ರೆಶ್ನೆಸ್ ಸಿಗುತ್ತೆ ಅವ್ರ ಕೈ, ಅವ್ರ ಮುಖ, ಅವ್ರ ಮೂಗು ನೋಡಿದಾಗ. ಇನ್ನು ರಂಗೋಲಿ ಹಾಕಿ ನಮ್ಮ ಅತ್ತೆಯವರಿದ್ದರು, ಇದನ್ನು ಕಸ ಅದನ್ನು ಅಂದೋಗಿದ್ರು. ಹಂಗಾಗಿ ರಂಗೋಲಿ ಅಷ್ಟು ಹಾಕೋದಿತ್ತು ನಂದು. ಒಂದು ಸ್ವಲ್ಪ ನೀರು ಬೇಗ ಬಂದಿದ್ವಿ ಇವತ್ತು, ಗಿಡಕ್ಕೆಲ್ಲ ಹಾಕಿದ್ವಿ. ಹಿಂಗೆ ಆಗ್ಬಿಡ್ತಿತ್ತಂದ್ರೆ ಒಂದು ಸೈಡ್ ಹಚ್ಚೋದ್ರೊಳಗೆ ಇನ್ನೊಂದು ಸೈಡ್ ಹಚ್ಚಬೇಕಾದ್ರೆ ನಳ ಹೋಗ್ಬಿಟ್ಟಿರ್ತಿತ್ತು. ಹಾಗಾಗಿ ಮತ್ತೆ ಇವತ್ತು ಬೇಗ ಬಂದೈತಂತ ಬೇಗ ಹಚ್ಚಿದ್ವಿ. ಸೊ ಗುಲಾಬಿ ಹೂವು ಮತ್ತೆ ಆಗೈತಿ. ನಮ್ಗೆ ಏನಂತಂದ್ರೆ ಅದು ಹರ್ಕೊಂಡು ಇಟ್ಕೊಳಕ್ಕೆ ಮನಸ್ಸು ಬರಲ್ಲ, ಗಿಡದಾಗಿದ್ರೇ ಎಷ್ಟು ಕ್ಯೂಟ್ ಕಾಣುತ್ತಂತ ಅನ್ಸುತ್ತಾ. ಹಂಗಾಗಿ ಅಲ್ಲೇ ಬಿಟ್ಬಿಡ್ತೀವಿ. ಇನ್ನು ಅಡುಗೆ ಮನೆಗೆ ಎಂಟ್ರಿ ಆಗಬೇಕು. ಇದನ್ನೆಲ್ಲ ಹೊರಗೆಲ್ದು ಮುಗಿಸ್ಕೊಂಡು ನಾನು ಅಡುಗೆ ಮನೆಗೆ ಎಂಟ್ರಿ ಆಗ್ತೀನಿ. ಇನ್ನು ಅಡುಗೆ ಮನೆಗೆ ಎಂಟ್ರಿ ಆದರೆ ಹೊರಗೆ ಹೋಗೋಕ್ಕಾಗಲ್ಲ ಪದೇ ಅಂತಂದು. ಸೊ ಈ ಅಡುಗೆ ಮನೆದು ಏನಂತಂದ್ರೆ, ಇವಾಗ ನಾನು LED ಸ್ಟ್ರಿಪ್ ತರಿಸಿದ್ನಲ್ಲ, ಹಾಲ್ನೊಳಗೆ ಹಾಕಿದ್ವಿ. ಅದು 2 in 1 ಹಾಕಿದಾಗ ಅದು 10 ಬರೀ ಬಿಚ್ಚಿ ಬೀಳತ್ತೆ. ಹಾಗಾಗಿ ತೆಗೆದಿಟ್ಟಿದ್ನಿ, ಸುಮ್ಮನೆ ರಿಟರ್ನ್ ಮಾಡಿಬಿಡ್ಬೇಕು ಯೂಸ್ ಇಲ್ಲ ಅಂತಂದು. ಬಟ್ ಆಮೇಲೆ ತಲೆ ಓಡಿಸಿ ಹೆಂಗೋ ಒಂದು ಹಚ್ಚೀನಿ. ತೋರಿಸ್ತೀನಿ ನಿಮ್ಗೆ ಫೈನಲ್ ಆಗಿ ಹೆಂಗೆ ಬರುತ್ತೆ ಅಂತಂದು. ಇವತ್ತಿನ ಲಾಗ್ದಾಗಾದ್ರೆ ಇವತ್ತಿಗೆ, ಇಲ್ಲಾಂದರೆ ನಾಳೆ ನೈಟ್ ಆದರೆ ಚೆಂದ ಕಾಣುತ್ತದು, ಮಾರ್ನಿಂಗ್ ಅಷ್ಟು ಸರಿ ಅನಿಸಲ್ಲ. ಇನ್ನು ಎದ್ದು ಗ್ಯಾಸ್ದೆಲ್ಲ ಕ್ಲೀನ್ ಮಾಡ್ಕೊಂಡು ನನ್ನ ಕೆಲಸ ಇದೇ ಇರುತ್ತೆ. ಯಾವಾಗ್ಲೂ ಎದ್ದ ತಕ್ಷಣ ಮೊದಲು ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಒಂದು ಚರ್ಗಿ ನೀರು ಕಾಸೋದು. ಯಾಕಂದರೆ ಅಷ್ಟೊತ್ತಿಗೆ 3 ಜನದಾಗ ಗುಂಡಾಯಿತು, ಚಂಪು ಡಿಂಪು 3 ಜನದಾಗ ಯಾರಾದರೂ ಒಬ್ಬರು ಟಾಯ್ಲೆಟ್ ಮಾಡಿರ್ತಾರೆ. ಸೊ ಹಂಗಾಗಿ ಆ ಸೈಡ್ ಒಲೆ ಹಚ್ಚಿ ನೀರು ಕಾಸೋದ್ರೊಳಗೆ ಲೇಟ್ ಆಗುತ್ತೆ ಅಂತಂದು ಒಂದು ಸ್ವಲ್ಪ ನೀರನ್ನ ಕಾಸ್ಕೊತೀನಿ. ಮಾರ್ನಿಂಗ್ ವ್ಯೂ ನೋಡ್ರಿ, ನಾನು ಇವತ್ತು ಲೇಟ್ ಆಗಿದ್ದೀನಿ. 7:05 ಏನೋ ಆಗಿತ್ತು, ಅವಾಗ ಎದ್ಬಿಟ್ಟಿನಿ. ನೈಟೆಲ್ಲ ಎಬ್ಸಿದ್ರು. ಮತ್ತು ಇವತ್ತು ಯಾಕೋ ಅದು ರೂಢ ಮಾಡ್ಕೊಳತ್ತಾರೆ ಇವರು. ನೈಟೆಲ್ಲ ಎದ್ಕುಂದ್ರದು, ಮಾರ್ನಿಂಗ್ ಮಲ್ಕೊಳ್ಳೋದು ರೂಢ ಮಾಡ್ಕೊಳತ್ತಾರ. ಅದನ್ನು ಸ್ವಲ್ಪ ರೂಢ ತೆಗಿಬೇಕು. ಇನ್ನು ಒಂದು ಸ್ವಲ್ಪ ನಾನು ಜೀರಾದ್ದು ಡ್ರಿಂಕ್ ಕುಡಿಬೇಕು ಅಂತಂದು ರೆಡಿ ಮಾಡ್ಕೊಳತ್ತೀನಿ. ಈ ಮಸಾಲೆ ಡಬ್ಬಿ ಎಲ್ಲ ಇದ್ರೊಳಗೆ ತರಿಸಿದ್ನಲ್ಲ, ನಾನು ಕೆಳಗಿನ ಮನೆಗೆ ಇದ್ದಾಗ ಇದನ್ನು ತೋರಿಸಿನಿ. ನಾನು ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ವಿಡಿಯೋ ಹಾಕೀನಿ. ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗತೈತಿ, ಭಾಳ ಕ್ಯೂಟ್ ಅದಾವೆ. ಸೊ ಅಲ್ಲೇ ತೊಗೊಂಡು ಅಲ್ಲೇ ಇಡ್ಬೋದು. ಇನ್ನು ಚಹಾ ಮಾಡಬೇಕು ಅಂತಂದು ಇವಾಗ ಪ್ರೆಸೆಂಟ್ ನಾನು ಒಂದು 5 days ಆಯಿತು ಬೆಲ್ಲದ ಚಹಾ ಕುಡಿಯತ್ತೀವಿ. ಸಕ್ಕರೆನ ಅವಾಯ್ಡ್ ಮಾಡತ್ತೀವಿ. ಸುಮ್ಮನೆ ತರೋದು ಆಗೋಲ್ದು. ಮತ್ತು ಇನ್ನೊಂದು ಅಂಗನವಾಡಿಯಾಗ ಐತಲ್ಲ, ಇವರಿಗೆ ಬೆಲ್ಲದ ಪಾಕೆಟು ಒಂದು 8 ಏನೋ ಕೊಟ್ಟಾರ. ಇವರಿಬ್ಬರಿಗೂ ಇಬ್ಬರಿಗೂ ಅಲ್ಲ, ಅವಾಗೊಬ್ಬವಾಗ. ಇನ್ನು ಇವತ್ತು ಅತ್ತೆಯವರು ಸ್ವಲ್ಪ ಲೇಟಾಗಿ ಅಂಗಡಿಗೆ ಹೋಗಾತಿದ್ರು, ಹಂಗಾಗಿ ನೀರನ್ನ ಅವ್ರು ಹಚ್ಚಿದ್ರು. ಸೊ ಅವ್ರದ್ದೊಂದಿಟ್ಟು ವಿಡಿಯೋ ಮಾಡಿದ್ನಿ. ಬೆಲ್ಲದ ಚಹಾ ಮಾಡ್ಕೋಬೇಕು ಅಂತಂದು ಬೆಲ್ಲದ ಚಹಾ ಮಾಡತ್ತೀವಿ. ಬೆಲ್ಲದ ಚಹಾ ಒಂದು ಟಿಪ್ಸ್ ಏನಂತಂದ್ರೆ, ಸಕ್ಕರೆ ಹಾಲಿನ್ಯಾಗ ಹಾಕಿ ಮೊದಲ ಬೆಲ್ಲ ಹಾಕಿ ಕುದಿಸಿದ್ರೆ ಒಡೆದು ಹೋಗುತ್ತಾ. ಫಸ್ಟು ನೀರು ಹಾಕಿ ಚಹಾ ಪುಡಿ ಮತ್ತು ಬೆಲ್ಲ ಹಾಕಿ ಕುದಿಸಿದ್ಮೇಲೆ ಗ್ಯಾಸ್ನ ಆಫ್ ಮಾಡಬೇಕು. ಆಫ್ ಮಾಡಿದ ಮೇಲೆ ಹಾಲನ್ನ ಹಾಕಿದ್ರೆ ಒಂದು ಸ್ವಲ್ಪ ಬೆಟರ್ ಅದು, ಇಲ್ಲ ಒಡೆತ. 3 ಜನ ಎದ್ದುಬಿಟ್ಟಾರ. ಅವರಿಗೆ ಒಂದು ಸ್ವಲ್ಪ ನಿನ್ನೆ ಅವ್ರ ಡ್ಯಾಡಿ ಇದನ್ನು ಕೊಟ್ಟು ಕಳಿಸಿದ್ರು, ಸೇಬು ಹಣ್ಣು ಅವನ್ನೆಲ್ಲ. ಅವನೊಂದೊಂದು ಆರೆಂಜ್ ಕೊಟ್ಟಿದ್ನಿ. ಇನ್ನು ಗ್ಯಾಸ್ ಆಫ್ ಮಾಡಿ ಹಾಲು ಹಾಕ್ಕೋತೀವಿ. 2-3 ಸಾರಿ ಒಡೆದ್ಬಿಟ್ಟೈತಿ. ಸೊ ಅಂದ್ರೆ ಇವಾಗ ಕುಡಿಯತ್ತೀವಲ್ಲ ನಾವು ಬೆಲ್ಲದ ಚಹಾ, ಹಿಂಗೆ ಗೊತ್ತಿದ್ದೇ ಇಲ್ಲ. ಆಮೇಲೆ ಗೊತ್ತಾಯ್ತು ಹೊಡಿತೈತಿ, ಇಲ್ಲ ಇಳಿದ ಮೇಲೆ ಹಾಕಬೇಕು ಅನ್ನೋದು. ಅವ್ರಿಗೊಂದು ಸ್ವಲ್ಪ ದ್ರಾಕ್ಷಿ ಹಾಕೀವಿ, ಆಡ್ಕೋತ ತಿನ್ನತ್ತಾರ. ನಾವೆಲ್ಲ ಕ್ಲೀನ್ ಮಾಡಿ ಕೆಳಗೆ ನೆಲ ಎಲ್ಲ ಕ್ಲೀನ್ ಮಾಡಿ ಹಾಕಿರ್ತೀವಿ. ಒಂದು 2 ನಿಮಿಷ ಕಣ್ಣು ತಪ್ಪಿಸಿದ್ರೆ ಈ ಥರ ಆಟ ಇವ್ರದ್ದು. ಕಡ್ಡಿ ಪಟ್ನ ಹುಡ್ಕೋದು, ಕಡ್ಡಿ ತೆಗಿಯೋದು. ಸೊ ಹಂಗಾಗಿ ಕೆಳಗೆ ಏನು ಇಡಲ್ಲ ನಾವು, ಏನಂದ್ರೆ ಏನೂ ಇಡಲ್ಲ. ಇದು ಏನೋ ಒಂಥರ ನೀರು. ನಾನು ಇವತ್ತು ಇಲ್ಲಿ ಕುಂತಿಲ್ಲ, ಇದೊಂದು ಮಿಸ್ ಆಯಿತು. ಯಾಕಂದ್ರೆ ಲೇಟಾಗಿ ಎದ್ದೀನಿ, ಹಾಗಾಗಿ ಸ್ವಲ್ಪ ಮಿಸ್ ಆಯ್ತು. ಇನ್ನು ಮಲ್ಗೆ ಹೂವಿಂದು ಮೊಗ್ಗಾಗ್ಯಾವು. ಇನ್ನು ನೋಡೋದು, ಇನ್ನು ನಮ್ಮ ಚಂಪು ಡಿಂಪೋರಿಗೆ ಡೈಲಿ ಒಂದೊಂದು ಇಡಕ್ಕೆ. ಇನ್ನೊಂದು ಏನಂದ್ರೆ, ಮೇನು ನಮಗೆ ದೇವ್ರಿಗೆ ಇಡಬೇಕು. ದೇವ್ರಿಗೆ ಇಡಕ್ಕೆ ಇವಾಗ ಹೂವನ್ನ ಸಿಗ್ತಿಲ್ಲಂಗೆ. ಸೊ ಇನ್ನೊಂದು ಸ್ವಲ್ಪ ಆರಕ್ಕೆ ಬಿಟ್ಟಿದ್ನಿ. ನಾನು ಸುಡು ಯಾಕೋ ಬೇಡ ಅನ್ನಿಸ್ತೆ. 2 ದಿನ ಆಯಿತು. ಸ್ವಲ್ಪ ಉಗುರು ಬೆಚ್ಚ ಕುಡಿಯತ್ತೀನಿ. ಜಾಸ್ತಿ ಕುಡಿದ್ರೂ ನಮ್ಗೆ ಒಂದು ಸ್ವಲ್ಪ ಆರೋಗ್ಯಕ್ಕಂದ್ರೆ ಸಡನ್ನಾಗಿ ನೈಟೆಲ್ಲ ಮಲಗಿರ್ತೀವಿ, ಮಾರ್ನಿಂಗ್ ಎದ್ದ ತಕ್ಷಣ ಸುಡು ಹಾಕಿದಾಗ ನಮ್ಮದು ಒಂದು ಡೈಜೆಸ್ಟಿವ್ ಸಿಸ್ಟಮ್ ಇರುತ್ತಲ್ಲ, ಅದನ್ನು ಸ್ವಲ್ಪ ಇದಾಗಲ್ಲ. ಇವಾಗ ಹೆಂಗಂದ್ರೆ, ನಮ್ಮದು ಬಾಡಿ ಇವಾಗ ಒಂದು ಗಾಡಿ ಇರುತ್ತಂತ ತಿಳ್ಕೊಡ್ರಿ. ಆ ಗಾಡಿನ ಮುಂಜಾನೆಯಿಂದ ಸಂಜೆ ತನಕ ಓಡಿಸ್ತೀರಿ, ನೈಟೆಲ್ಲ ಬಿಟ್ಟಿರ್ತೀರಿ. ಇಂಜಿನ್ ಕಾದಿರುತ್ತಲ್ಲ, ಒಂದು ಸ್ವಲ್ಪ ಇಂಜಿನ್ ಕಾದಾಗ ಆರಕ್ಕೆ ಬಿಟ್ಟಿರ್ತಿರಲ್ಲ, ಹಂಗಾಗಿ ಸಡನ್ನಾಗಿ ಮತ್ತೆ ಓಡಿಸಲ್ಲ ನೀವು. ಹಂಗೆ ನಮ್ಮ ಬಾಡಿನೂ ಕೂಡ ಮಾರ್ನಿಂಗಿಂದ ನೈಟೆಲ್ಲ ತಿಂದಿರುತ್ತೆ, ಡೈಜೆಷನ್ ಮಾಡ್ತಿರ್ತಾ. ಸೊ ಹಂಗಾಗಿ ಒಂದು ಸ್ವಲ್ಪ ಇದನ್ನು ಮಾಡಬೇಕಲ್ಲ, ಅದಕ್ಕೆ ರೆಸ್ಟ್ ಕೊಡಬೇಕು. ಸಡನ್ನಾಗಿ ಬಿಸಿ ಹಾಕಿದಾಗ ಅದಕ್ಕೆ ಇದಾಗಲ್ಲ. ಒಂದು ಸ್ವಲ್ಪ ಏನಾದರೂ ಕಡಿಮೆ ಇರಬೇಕು, ಹಂಗೆ ಬಿಸಿದಲ್ಲ, ಸ್ವಲ್ಪ ಉಗುರು ಬೆಚ್ಚ ಕುಡಿದ್ರೆ ಸಾಕು. ಚಂಪು ಒಂದು ಸ್ವಲ್ಪ ಆಕಿ ನಿನ್ನೆ ಬಿದ್ದುಬಿಟ್ಟಾಳ.
ಹೆಂಗಂದ್ರೆ ಬಾಗ್ಲ ದಾಟಕ್ಕೆ ಬರ್ಲಕ್ಕಿಗೆ ಬಾಗ್ಲ ದಾಟಕ್ಕೆ ಟ್ರೈ ಮಾಡ್ಯಾಳ ಬಿದ್ದುಬಿಟ್ಟಾಳ ಬಾಯೆಲ್ಲ ಒಂದು ಸ್ವಲ್ಪ ಹೊಡ್ಕೊಂಡಾಳ ಒಂದು ಸ್ವಲ್ಪ ಬ್ಲಡ್ ಬಂದಂಗೆ ಆಗಿತ್ತು. ಹಾಗಾಗಿ ಆಕೆ ಒಂದು ಸ್ವಲ್ಪ ಹೊತ್ಕೊಳ್ಳೋದ ಎಲ್ಲದಕ್ಕೂ ಮಾಡೋದು ಆಕೆಗೆ ಒಂದು ಸ್ವಲ್ಪ ಹಾಲು ಕುಡಿಸ್ಬೇಕು. ಆಕೆಗೂ ಸ್ವಲ್ಪ ಸ್ವಲ್ಪ ಮ್ಯಾಲೆ ಹಾಲು ರೂಢ ಮಾಡತ್ತೀವಿ. ಯಾಕಂದ್ರೆ ಏನು ತಿಂತಿಲ್ಲ ಆಕೆ. ಒಂದು ಆಕೆಗೆ ಅದು ಬಾಯಿ ಒಡೆದು ಬಿಟ್ಟೈತಲ್ಲ, ಸೊ ಹೊಡೆದಿದ್ದಕ್ಕೆ ಏನೋ ಹೆಂಗೋ ಗೊತ್ತಿಲ್ಲ, ಜಾಸ್ತಿ ರೈಸ್ ಸಪ್ಪಂದು ಅನ್ನನೂ ಉಣ್ಣವಲ್ಲಕ್ಕಿ. ಹಂಗಾಗಿ ಸ್ವಲ್ಪ ಹಾಲು ನಿನ್ನೆಯಿಂದ ಹಾಲು ಕೊಡತ್ತೀನಿ, ರೂಢ ಮಾಡ್ಕೊಳತ್ತಾಳ. ಇನ್ನು ನಮ್ಮ ತಂಗಿ ಒಂದು ಟಿಪ್ಸ್ ಮೊಬೈಲಲ್ಲಿ ನೋಡಿ ಟ್ರೈ ಮಾಡತ್ತಾಳ. ಹಲ್ಲಿರುತ್ತಲ್ಲ ವೈಟ್ ಆಗಕ್ಕಂತ ಏನೇನೋ ಹಾಕಿದ್ಲು, ನಿಂಬೆಹಣ್ಣು ಹಾಕಿದ್ಲು, ಅರಿಶಿನ ಪುಡಿ ಹಾಕಿದ್ಲು, ಇದು ಹಾಕಬೇಕು ಅದು ಹಾಕಬೇಕು, ಕೋಲ್ಗೇಟದ್ದು ಅದು ಪೇಸ್ಟ್ ಕೂಡ ಆ್ಯಡ್ ಮಾಡಿದ್ಲು, ಏನೇನೋ ಮಾಡಿ ಟ್ರೈ ಮಾಡತ್ತಿದ್ಲು. ನಂಗೆ ಹಾಕಿದ್ದೆಲ್ಲ ಹಾಕೋದು ನೋಡಿ ನಗು ಬಿಟ್ಟಿತ್ತು. ಸೊ ನೋಡ್ಬೇಕು ಇದು ರಿಸಲ್ಟ್ ಬರುತ್ತೇನಂತಂದು. ಬಟ್ ಬಂದಮೇಲೆ ಹೇಳಿದ್ಲು ಏನು ವೈಟೇ ಆಗಿಲ್ಲ ಅಂದ್ಲು. ನಾನು ಅದನ್ನೇ ಹೇಳಿದೆ, ಯಾವುದೇ ಆಗಲಿ ಸಡನ್ನಾಗಿ ರಿಸಲ್ಟ್ ಕೊಡಲ್ಲ. ಒಂದು ವೀಕು ಅಥವಾ ಒಂದು 15 ಡೇಸು ಚಲೋ ರಿಸಲ್ಟ್ ಬೇಕಂದ್ರೆ ಅಟ್ಲೀಸ್ಟ್ 1 ತಿಂಗಳಾದ್ರೂ ಯೂಸ್ ಮಾಡಿದಾಗ ಮಾತ್ರ ನಮ್ಗೆ ಗೊತ್ತಾಗತ್ತಾ ಅಂತ ಹೇಳತ್ತಿದ್ನಿ ನಾನು. ಇನ್ನು ಇವ್ರನ್ನ ಸ್ನಾನ ಮಾಡಿಸ್ಬೇಕು. ಸ್ನಾನ ಗಿನ ಮಾಡಿಸಿ ಇವತ್ತು ಅಡುಗೆ ಕುಂತ್ಬಿಡ್ತೀನಿ, ಇಲ್ಲ ಅಂದ್ರೆ ನಂಗೆ ಬಿಡೋದೇ ಇಲ್ಲ. ಇನ್ನು ನಾವು ನೈಟ್ ಬಾಂಡೆ ತಿಕ್ಕಿ ಮಲ್ಕೋತೀವಿ, ಮಾರ್ನಿಂಗ್ ಆಗಲ್ಲ ಅಂತಂದು. ಯಾಕಂದ್ರೆ ಮಾರ್ನಿಂಗು ಇವ್ರು ಬೇಗ ಎದ್ರೆ ಅವ್ರ ಜೊತೆ ನಡಿತೈತಿ, ಇಲ್ಲ ಅಂದ್ರೆ ಇವರು ಎಲ್ಲ ನೈಟು ಎಲ್ಲ ಎಬ್ಬಿಸಿ ಒಮ್ಮಲ್ಕೆ 5 ಗಂಟೆ ಮಲಗಿಸಿದಾಗ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಇವತ್ತು ಎದ್ದೀವಲ್ಲ ಆ ಥರ ಆದಾಗ ಒಂದು ಸ್ವಲ್ಪ ಬೇಡ ಅನ್ನೋದಕ್ಕೆ ನೈಟ ತಿಕ್ಕಿ ಮಲ್ಕೊಂಡಿರ್ತೀವಿ. ಸೊ ಮಾರ್ನಿಂಗ್ ಒಂದು ಸ್ವಲ್ಪ ಎಲ್ಲ ಕೆಲಸ ಆದಮೇಲೆ ದಬ್ಬಾಕಕ್ಕೆ ಟೈಮ್ ಸಿಗುತ್ತಂತಂದು ಇನ್ನೊಂದು ಸ್ವಲ್ಪ ಸಾಂಬಾರಿತ್ತು, ಸಾಂಬಾರನ್ನ ಕಾಯಿಸ್ಕೊಂಡ್ವಿ. ನೈಟ್ ಮಾಡಿದ ಸಾಂಬಾರಿತ್ತು, ಅದನ್ನ ಕಾಯಿಸಿ ಇಟ್ಬಿಡ್ತೀವಿ. ಮಾರ್ನಿಂಗ್ ಈ ಒಂದು ಟೈಮ್ ಆಗುತ್ತೆ, ಮತ್ತೆ ಮಧ್ಯಾಹ್ನ ಮಾಡ್ಕೊಂಡ್ರೆ ಆಯಿತು ಅಂತಂದು. ತರಕಾರಿ ಇವತ್ತು ಖಾಲಿ. ಮತ್ತೆ ನಾಳೆಗೆ ಮಂಗಳವಾರಲ್ಲ, ನಾಳೆ ಸಂತೆ ಇರುತ್ತೆ, ಅಲ್ಲಿವರೆಗೂ ಇವತ್ತು ಖಾಲಿ. ಸೊ ಒಂದು ಸ್ವಲ್ಪ ಬ್ಯಾಳೆ ಹಾಕಿದ್ರೆ ಆಯಿತು ಅಂತಂದು. ಇನ್ನೊಂದು ಏನಂದ್ರೆ ಬ್ಯಾಳೆ ಯಾವುದೋ ಒಂದು ಕಾಳು ಹಾಕಿದ್ರೆ ಐತಲ್ಲ, ಒಂದು 2-3 ರೊಟ್ಟಿ ಹೆಚ್ಚಿಗೆ ಹೋಗ್ಕೋ ತಿನ್ನಕ್ಕೆ. ಸೊ ಹಂಗಾಗಿ ಇವತ್ತು ಒಂದು ಸ್ವಲ್ಪ ನೀರು ಕಾಯಕ್ಕಿಟ್ಟೀನಿ. ಬ್ಯಾಳೆ ಪಲ್ಯ ಮಾಡಿದ್ರಾತು, ರೊಟ್ಟಿಗೆ ಕಾಂಬಿನೇಷನ್ ಆಗುತ್ತಾ ಒಂದು ಸ್ವಲ್ಪ, ಮತ್ತು 2-3 ರೊಟ್ಟಿ ಹೆಚ್ಚಿಗೆ ತಿನ್ಬೋದು ಅಂತಂದು. ಇನ್ನು ನಾನು ಜೀರಾ ಡ್ರಿಂಕ್ ಕುಡಿದು ಒಂದು ತಾಸಿಗೋ ಅಥವಾ ಅರ್ಧ ತಾಸಿಗೆ ಒಂದು ಸ್ವಲ್ಪ ಟೀನ ಕುಡಿತೀನಿ ನಾನು. ನಂಗೆ ಟೀ ಬಿಟ್ಟಂತೂ ಇರೋಕ್ಕಾಗಲ್ಲ, ಒಂದು ಸ್ವಲ್ಪ ಆದರೂ ಬೇಕು ನನಗೆ. ಹಂಗಾಗಿ ಸ್ವಲ್ಪ ಟೀ ಕುಡಿದು ಅಡುಗೆ ಮಾಡಬೇಕು ಅಂತಂದು. ಊಟ ಒಮ್ಮೊಮ್ಮೆ 12 ಗಂಟೆ ಆಗುತ್ತೆ, ಒಮ್ಮೊಮ್ಮೆ 10 ಗಂಟೆಗೆ ಊಟ ಮಾಡ್ತೀನಿ, ಒಮ್ಮೊಮ್ಮೆ ಇಲ್ಲ 2 ಗಂಟೆ ಆಗುತ್ತೆ. ಈ ಥರ ಇವ್ರ ಮೇಲೆ ಡಿಪೆಂಡ್ ಅದೆಲ್ಲ. ಇವರಿಬ್ಬರು ಎದ್ದು ಸ್ವಲ್ಪ ಸೈಲೆಂಟ್ ಆಗಿದ್ರು ಅಂದ್ರೆ ಆರಾಮ್ ಬೇಗ ಊಟ ಆಗುತ್ತೆ. ಎದ್ದು ಕಿರಿಕಿರಿ ಮಾಡತ್ತಂದ್ರೆ ನಂದು ಊಟ ಮಾಡಿಸೇ ಕೊಡಲ್ಲ. ಹಾಗಾಗಿ ನನಗೂ ಇವ್ರನ್ನ ಅಳಿಸ್ಕೊಂತ ಊಟ ಮಾಡೋಕ್ಕಾಗಲ್ಲ, ಹಂಗಾಗಿ ಬಿಟ್ಬಿಟ್ಟಿರ್ತೀನಿ. ಸೊ ಒಂದು ಸ್ವಲ್ಪ ಟೀ ಕುಡಿದ್ವಿ ಅಂದ್ರೆ ಒಂದು ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ, ಎಷ್ಟೊತ್ತಾದರೂ ವೇಟ್ ಮಾಡ್ಬೋದು. ಇನ್ನು ನಮ್ಮ ಸಿಸ್ಟರ್ ಸ್ನಾನ ಮಾಡ್ಸತ್ತಾರ ಅವ್ರದ್ದು. ಬರೀ ಆಟ ಅವ್ರದ್ದು. ನೀರಾಗಿ ಬಿಟ್ಟಿವಿ ಅಂದ್ರೆ ಆಟ ಏನಾದ್ರೂ ಇಲ್ಲ. ನಮ್ದು ಹೆಂಗಂದ್ರೆ ಹಿಂದಲ್ ಬಾಗ್ಲ ಐತ್ಲ, ಬಾಗ್ಲ ದೊಡ್ಡದಿಲ್ಲ, ಸಣ್ಣದೈತಿ. ಹಂಗಾಗಿ ಬಡ ಹೋಗ್ಬಿಡ್ತಾರೆ ಅವ್ರು, ನೀರಿಗೆ ಹೋಗ್ತಾರೆ ಹಿಂಗೆ ತುಂಬಿಟ್ರೆ. ಸೊ ಅದೊಂದು, ಹಂಗಾಗಿ ನಾವು ನೀರನ್ನ ಜಾಸ್ತಿ ತುಂಬೇ ಇಡಲ್ಲ ನಾವು. ಈ ಕೆಲ್ಸಕ್ಕೆ ಮಾರ್ನಿಂಗು ಒಂದು 2 ಪುಟ್ಟಿ ಬಟ್ಟೆ ಒಗ್ಯಾಕೆ ಬೇಕು, ಮತ್ತು ಒಂದು ಪುಟ್ಟಿ ಮುಸ್ರೆ ತಿಕ್ಕಕ್ಕೆ. ಇನ್ನು ಹಿಟ್ಟನಾದಿಟ್ಟು ಒಂದು ಸ್ವಲ್ಪ ಇವ್ರಿಗೆ ನಿಪ್ಪಲ್ ಬಾಟ್ಲಿಗೆಲ್ಲ ನೀಟಾಗಿ ಇದನ್ನು ಮಾಡ್ಬೇಕು ಅನ್ಕೊಂಡಿನಿ. ವಾಸನೆ ಹೋಗುತ್ತಲ್ಲ, ಬಿಸಿನೀರು ಹಾಕಿಟ್ರೆ ಒಂದು 15 ನಿಮಿಷ 20 ನಿಮಿಷ ಮೊದಲು ಹಾಕಿಡ್ತೀನಿ ನಾನು. ಇನ್ನು ಇವತ್ತು ಬ್ಯಾಳೆ ಪಲ್ಯಕ್ಕೆ ಒಂದು ಸ್ವಲ್ಪ ಟಮಾಟಿ ಹಣ್ಣು ಹೆಚ್ಕೊಳತ್ತೀನಿ. 1-2 ಟಮಾಟಿ ಹಣ್ಣು ಹೆಚ್ಚಿಗೆ ಹಾಕ್ಕೊಂಡ್ರೆ ಟೇಸ್ಟ್ ಆಗುತ್ತಿದ್ದು. ಉಳ್ಳಾಗಡ್ಡಿ ಹಾಕ್ಕೊಳತ್ತಿಲ್ಲ ನಾನು ಇವತ್ತು, ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ. ಉಳ್ಳಾಗಡ್ಡಿ ಸಿಂಪಲ್ ಏನಿಲ್ಲ, ಹಾಕ್ಕೋಬೋದು. ಬಟ್ ಈಗ ಪ್ರೆಸೆಂಟ್ ಇಲ್ಲಿಲ್ಲ, ಅಲ್ಲಿ ಕೆಳಗಿನ ಮನೆಗೆ ಹೋಗಿ ತೊಗೊಂಬರ್ಬೇಕು. ಹಾಗಾಗಿ ಇವ್ರು ಎದ್ದೇಳ್ತಾರಲ್ಲ ಅಷ್ಟರೊಳಗೆ ಮಾಡ್ಕೋಬೇಕು ಅಡುಗೆ ಅಂತಂದು ಬೆಳ್ಳುಳ್ಳಿ ಸುಲ್ಕೊಳತ್ತೀನಿ. ಬೆಳ್ಳುಳ್ಳಿ ಹಾಕಿ ಮಾಡ್ತೀನಿ, ಟೇಸ್ಟು ಚಲೋ ಇರುತ್ತೆ. ಬೇಕಾದ್ರೆ ಟ್ರೈ ಮಾಡಿರಿ ನೀವು. ಯಾವಾಗಲೂ ಬ್ಯಾಳೆ ಐತ್ಲ, ಹಣ್ಣು ಬಳೆ ಕುದಿಸ್ಕೊಂಡು ಮಾಡಿದ್ರೆ ಸ್ವಲ್ಪ ರಸ ಬಿಟ್ಟು ಮಾಡಿದ್ರೆ ತಿನ್ನಕ್ಕೆ ಭಾರಿ ಚಲೋ ಆಗುತ್ತೆ. ಕಟ್ಟಗೆ ರೊಟ್ಟಿಯಾಗಾಯ್ತು, ಈಗ ಬಿಸಿ ರೊಟ್ಟಿಯಾಗತ್ತೆ. ಕಾಳು ಇತ್ತಂದ್ರೆ ಒಂದು ಸ್ವಲ್ಪ ಟೇಸ್ಟ್ ಅನ್ಸಲ್ಲ. ಮತ್ತು ನಮ್ಮದು ಇನ್ನೂ ಪಾಪು ಸಣ್ಣ ಎದ್ದು ಹೊಟ್ಟೆ ಮತ್ತು ನಾವು ಬಿರುಸಂತ ತಿಂದ್ರೆ ಅವಕ್ಕೂ ಆಗುತ್ತೆ. ಹಂಗಾಗಿ ನಾನು ಸ್ವಲ್ಪ ಹಣ್ಣು ಬಳೆ ಕುದಿಸ್ತೀವಿ. ಇನ್ನು ಒಗ್ಗರಣೆ ಕೊಡ್ತೀನಿ. ಒಂದು ಕಡೆ ಕುಕ್ಕರಿಗೆ ಅನ್ನ ಹಾಕ್ಬಿಟ್ಟಿನಿ, ಅಕ್ಕಿ ಹಾಕೀನಿ, ಅನ್ನ ಆಗುತ್ತೆ. ಸೊ ಪಲ್ಯ ಸಾರಂತೂ ಐತಿ. ಪಲ್ಯ ಮಾಡ್ಕೊಂಡ್ವಿ ಅಂದ್ರೆ ಇನ್ನು ರೊಟ್ಟಿ ಕುಂತ್ರೆ ಆಯಿತು. ಯಾರಾದರೂ ಬಂದ್ರೆ ಬಿಸಿ ರೊಟ್ಟಿ ಮಾಡಿಕೊಟ್ರೆ ತಿಂದ್ಬಿಡ್ತಾರೆ. ಎಲ್ಲ ರೆಡಿ ಮಾಡ್ಕೊಳ್ಳೋದು. ಇನ್ನು ಒಗ್ಗರಣೆಗೆ ನಾವು ಇಲ್ಲಿ ಮಸಾಲೆ ಖಾರ ಯೂಸ್ ಮಾಡ್ತೀವಿ ಈ ಸೈಡು. ಅಲ್ಲಿ ನಮ್ಮ ಕಡೆ ಹೆಂಗಂದ್ರೆ ತವ್ರ ಮನೆ ಕಡೆ ಮಸಾಲೆ ಖಾರ ಯೂಸ್ ಮಾಡಲ್ಲ, ಗೊಡ್ಡು ಖಾರ ಪುಡಿ ಯೂಸ್ ಮಾಡ್ತಾರೆ. ಇಲ್ಲಿ ಮಸಾಲೆ ಖಾರ ಪುಡಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಟೇಸ್ಟೇ ಬೇರೆ ಆಗುತ್ತೆ ಅಡುಗೆದು. ಮತ್ತು ಇದನ್ನು ಎಷ್ಟೊತ್ತಿದ್ರು ಎಣ್ಣೆ ಒಳಗೆ ಹಾಕಬೇಕಾಗತ್ತೆ ಮಸಾಲೆ ಖಾರ. ಹಂಗೆ ನಾವು ಮಿಕ್ಸ್ ಮಾಡ್ತೀವಲ್ಲ, ಹಂಗೆ ಮಾಡಿದ್ರೆ ಸರಿ ಅನ್ಸಲ್ಲ ಅದು.
ಕಾಳು 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 ಹಂಗೆ ಉಳಿದ್ಬಿಡುತ್ತೆ. ಇನ್ನು ಅನ್ವಿಕಾ ಎದ್ಲು. ಸೊ ಆಕೆಗೆ ಒಂದು ರೊಟ್ಟಿ ಮಾಡತ್ತಿದ್ನಿ ಸಣ್ಣದು, ಕೈಯಾಗ ಹಿಡ್ಕೊಂಡು ತಿನ್ನಕ್ಕೆ ಬರುತ್ತಂತಂದು. ಇಲ್ಲಾಂದ್ರೆ ನನಗೆ ರೊಟ್ಟಿ ಮಾಡೋಕೆ ಬಿಡಲ್ಲಕ್ಕಿ. ಸೊ ಒಂದು ಸಾಂದ್ ರೊಟ್ಟಿ ಮಾಡಿಕೊಟ್ಟು ಇನ್ನು ನಂದು ರೊಟ್ಟಿ ಕಂಪ್ಲೀಟ್ ಮಾಡ್ಕೋಬೇಕು. ಇನ್ನೂ ರೊಟ್ಟಿ ಇದೈತಿ. ಚಂಪು ಎದ್ದಿಲ್ಲ, ಚಂಪು ಎದ್ದೇಳದ್ರಾಗನ ಮುಗಿಸ್ಕೋಬೇಕು. ಸೊ ಕೈಯಾಗ ಕೊಟ್ಬಿಡ್ತೀನಿ ವಾಕರ್ನೇ ಕುಂದರ್ಸಿ. ಒಂದು ಸ್ವಲ್ಪ ಹಶು ಆಗಿತ್ತಂದ್ರೆ ಆಕೆ ಅಳ್ತಾಳೆ, ಹಶು ಆಗಿಲ್ಲ ಅಂದ್ರೆ ಆರಾಮ ಈ ಥರ ಕೈಯಾಗ ಹಿಡ್ಕೊಂಡು ಆಟ ಆಡ್ತಾಳೆ. ಇಲ್ಲ ಫ್ರೂಟ್ಸದ್ದು ನಿಬ್ಲರ್ ಇರ್ತಾವಲ್ಲ, ಯಾವುದಾದ್ರೂ ಫ್ರೂಟ್ಸ್ ಹಾಕಿ ಕೊಟ್ಬಿಟ್ಟಿರ್ತೀನಿ. ಸೊ ಇಷ್ಟೇನು ಕಾಟ ಕೊಡಲ್ಲ, ಹೊಟ್ಟೆ ಜಾಸ್ತಿ ಹಶು ಆದ್ರೆ ಅಷ್ಟೇ ಕಾಟ ಕೊಡ್ತಾರೆ ಅವ್ರು ನಂಗೆ. ಅವಾಗ ನಾ ಮಾರ್ನಿಂಗ್ ಸ್ಟಾರ್ಟ್ ಮಾಡತ್ತೀನಿ. ಒಂದು 7:30 ಆಗೈತಿ. ಕಿತಾಪತಿ ಮಾಡ್ಕೊಂಡಾಳ ಆಗಲೇ. ಕುರ್ಚದ ಮೇಲೆ ನೀರಿಟ್ಟಿದ್ವಿ, ಒಂದು ಚರಿಗೆ ನೀರಿಟ್ಟಿದ್ವಿ. ಅಷ್ಟು ಮೈಮೇಲೆ ಚಲ್ಕೊಂಡ ತಲೆ ಮೇಲೆ ಮೈ ಮೇಲೆ. ಇನ್ನು ಸ್ನಾನಕ್ಕೆ ರೆಡಿ ಮಾಡ್ಬೇಕಂತ, ಸ್ನಾನಕ್ಕೆ ಹೋಗ್ಬೇಕು ಅಂತಂದು ರೆಡಿಯಾಗಿ ಅಂದರೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಇನ್ನು ಜಾಗ ಮಾಡಿಸ್ಬೇಕಾಕಿಗೆ. ಇವತ್ತು ಸಂಡೇ ಎಲ್ಲ ಮಾರ್ನಿಂಗ್ ಎದ್ದ ತಕ್ಷಣ ಬಂದಾರ. ಹಾಯ್ ಮಾಡು, ಹಾಯ್. ಇಷ್ಟು ಉಡಾಳದಾರ ಅಂದ್ರೆ ಇಷ್ಟು ಉಡಾಳದಾರ ಮಕ್ಕಳು ನಮಗ. ಹಾಯ್ ಮಾಡಿ ಏನು ಮಾಡ್ತೀನಿ. ಸೊ ನೀರು ಒರೆಸ್ಬೇಕಿನ್ನ ಮ್ಯಾಟ್ ಹಾಕೀನಿ. ಮ್ಯಾಟನ್ನು ತೊಳಿಬೇಕಿತ್ತು. ಇನ್ನು ಆಕೆ ಜಾಗಕ್ಕೆ ಒಂದು ದಿನಕ್ಕೆ 3 ಸತಾರ ಜಾಗ ಮಾಡಿಸ್ತೀವಿ. ಏನಕ್ಕಿನ್ನ ಅಷ್ಟು ಕಿಡಿಕ್ಯಾಡದಾಳ. ಇಲ್ಲ ಎಲ್ಲ ಪೌಡ್ರು ಹಿಟ್ಟು ಇರ್ತಲ್ಲ, ಹಿಟ್ಟು ಕೆಳಗೆ ಅವ್ರಿಗೆ ಸ್ವಲ್ಪ ನಿಲ್ಕೋಂಗೆ ಅದಾವು. ಬೇರೆ ಕಡೆ ಇಡ್ಬೇಕಂತೀವಿ, ಎಲ್ಲೂ ಅಷ್ಟನ್ನ ಕಂಫರ್ಟೇಬಲ್ ಅನ್ಸಲ್ದು. ಅಲ್ಲಿ ಇಟ್ಟ ತಕ್ಷಣ ಅದು ಮೈಯಾಗೆಲ್ಲ ಹಾಕ್ಕೊಂಡು ಮಗಕ್ಕೆಲ್ಲ ಹಚ್ಕೊಳ್ಳೋದು ಮಾಡತ್ತಾರ. ಮತ್ತು ಇನ್ನು ಹಿಟ್ಟಿಂದ ಹಂಗೆ ಬಿಟ್ಟರೆ ಒರೆಸಿದ್ರೆ ಸರಿ ಅನ್ಸಲ್ಲ ಅಂತ ಮತ್ತೆ ಜಳಕ. ಸೊ ಇದಾಗತೈತಿ ಈಕಿದು ಬರ್ರಿ ನೋಡ್ಬೇಕು. ಅಷ್ಟಂದ್ರೆ ಅಷ್ಟು ಕಿಡಿಗೇಡಿ ಆಗಿ ಹೇಳಿಕಿ. ಬಟ್ ಚಂಪು ಹಾಗಿಲ್ಲ. ಚಂಪು ಸೈಲೆಂಟ್ ಗರ್ಲು, ಸ್ಮೈಲಿಂಗ್ ಗರ್ಲಕ್ಕಿ. ಯಾವಾಗ್ಲೂ ಹಶು ಜಾಸ್ತಿ ಆದಾಗ ಮಾತ್ರ ಹಠ ಮಾಡ್ತಾಳಕಿ. ಇಲ್ಲ ಅಂದ್ರೆ ಸೈಲೆಂಟು, ಯಾರ ಹತ್ರ ಕಳಿಸಿದ್ರು ಹೋಗ್ತಾಳೆ. ಆರಾಮಾಗಿದ್ದು ಆರಾಮಾಗಿ ಬರ್ತಾಳಕಿ. ಇಕ್ಕಿನ ಭಾಳ ಓಡಾದಾಳ. ಆಕೆ ಗಿಡ್ಡ ಆಗ್ತಾಯಿಲ್ಲ, ಆಕೆಗೆ ಏನೂ ನಿಲ್ಕಲ್ಲ ಮತ್ತು. ಬಟ್ ಈಕೆಗೆ ಹಂಗಿಲ್ಲ, ಸ್ವಲ್ಪ ಹೈಟ್ ಆಗ್ತಾಯಿಲ್ಲ, ಎಲ್ಲ ನಿಲ್ಕತ್ತಾ. ಮೊದ್ಲು ಜಳಕ ಮಾಡೋಕೆ ಭಾಳ ಹಠ ಮಾಡ್ತಿದ್ಲು, ಇವಾಗಿಲ್ಲ. ಯಾಕಂದ್ರೆ ಮೊದಲು ಮೇ ಬಿ ನಾವು ಹಿಮಾಲಯ ಸೋಪ್ ಯೂಸ್ ಮಾಡ್ತಿದ್ವಲ್ಲ, ಅದು ಕಣ್ಣು ಉರಿತಿತ್ತೋ ಏನೋ, ಒಂಚೂರು ಮುಖಕ್ಕೆ ಸೋಪ್ ಹಚ್ಕೋತಿರ್ಲಿಲ್ಲ. ಬಟ್ ಇವಾಗ ನಾನು ಚೇಂಜ್ ಮಾಡೀನಿ. ಸೊ ನನ್ನ ಫ್ರೆಂಡು ಕಾವ್ಯ ಅಂತಂದು ಸಜೆಸ್ಟ್ ಮಾಡಿದ್ಲು, ಅದನ್ನು ಯೂಸ್ ಮಾಡತ್ತೀನಿ. ಹಂಗಾಗಿ ಏನೂ ಅಳಲ್ಲ, ಅಷ್ಟು ಹಠ ಮಾಡಲ್ಲ, ಅಳಲ್ಲ, ಆರಾಮಾಗಿರ್ತಾರೆ. ಗುಂಡನೂ ಅಷ್ಟೇ, ಭಾಳ ಜಳಕಕ್ಕಂದ್ರೆ ಭಾಳ ಹಠ ಮಾಡ್ತಿದ್ದ. ಅವನು ಅಷ್ಟು ಸೈಲೆಂಟ್ ಅಂದ್ರೆ ಅಷ್ಟು ಸೈಲೆಂಟ್ ಆಗ್ತಾನೆ ಈಗ ಸ್ನಾನಕ್ಕೆ. ಸೊ ನಾನು ಇವ್ರಿಗೆ ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡತ್ತೀನಿ ಮತ್ತು ಯಾವ ಚೇಂಜ್ ಮಾಡೀನಿ ಅಂತ ಹೇಳ್ತೀನಿ. ಅಷ್ಟು ಚೇಂಜ್ ಮಾಡಿಲ್ಲ ನಾನು, ಒಂದಿಷ್ಟು ಚೇಂಜ್ ಮಾಡೀನಿ. ಯಾಕಂದ್ರೆ ಅವರು ಒಂದು ಅವ್ರಿಗೆ ಹೆಂಗಿರುತ್ತಲ್ಲ, ಅವ್ರಿಗೆ ಕಂಫರ್ಟೇಬಲ್ ಆಗಬೇಕಲ್ಲ. ಸೊ ಹಾಗಾಗಿ ನಾನು ಯೂಸ್ ಮಾಡಿ ನೋಡಿ ನಿಮ್ಗೆ ಹೇಳತ್ತೀನಿ. ಸೊ ಒಂದು ವಿಡಿಯೋದೊಳಗೆ ನೆಕ್ಸ್ಟ್ ವ್ಲಾಗ್ ಒಳಗೆ ಹಾಕ್ತೀನಿ ನಾನು ಯಾವ್ಯಾವ ಪ್ರಾಡಕ್ಟ್ಸ್ ಇವ್ರಿಗೆ ಯೂಸ್ ಮಾಡ್ತೀನಿ ಅಂತಂದು. ನೋಡ್ರಿ ಎಷ್ಟು ನಗಾತಾಳ, ಆರಾಮಾಗಿ ನಕ್ಕೊಂತ ಜಳಕ ಮಾಡ್ತಾಳೆ. ಮೊದಲು ಹಂಗಿರಲಿಲ್ಲ, ಕೆಟ್ಟ ಹಠ ಮಾಡಾಕಿ. ಆಕಿನ ಜಳಕ ಮಾಡಿಸೋದಂದ್ರೆ ಒಂದು ದೊಡ್ಡದು ತಲೆನೋವು ಹಂಗಾಕಿತ್ತು. ಇವಾಗ ಕಾಡಿಗೆ ಸುತ್ತಾರ ಹಚ್ಚಿಸ್ಕೊಳಕ್ಕೆ ಅಷ್ಟು ಹಠ ಮಾಡ್ತಾಳೆ. ಇನ್ನು ಚಂಪುನ ಎದ್ಬಿಟ್ಲು, ಆಕಿನ್ನು ಒಮ್ಮೆ ಮಾಡಿಸ್ಬಿಟ್ರೆ ಆಯ್ತು. ಇನ್ನು ಒಳ್ಳೆ ಮಳೆ ಆದ್ರೆ ಲೇಟ್ ಆದ್ರೆ ಕೆಲಸದಾಗ ಕುಂತೀವಿ ಅಂದ್ರೆ ಆಕೆಗೆ ಸ್ನಾನ ಆಗೋದೇ ಇಲ್ಲ. ಲೇಟ್ ಆಗಿಬಿಟ್ವಿ ಅಂದ್ರೆ ಒಮ್ಮೆ ಬಿಡ್ತೀವಿ ಲೇಜಿಯಾಗಿ. ಸೊ ಹಾಗಾಗಿ ಮಾಡಿಸಿದ್ರೆ ಆಯ್ತು ಅಂತ ಅಂದ್ಕೊಂಡು ಅಕ್ಕಿನೂ ಮಾಡ್ಸಾತ್ತೀವಿ. ಸ್ಮೈಲ್ ಅಕ್ಕಿ ಅದೇ ಹೇಳ್ತೀನಲ್ಲ, ನಮ್ಮ ಚಂಪು ಯಾವಾಗಲೂ ಸ್ಮೈಲ್ ಮಾಡ್ತಾಳೆ. ಸ್ಮೈಲಿಂಗ್ ಗರ್ಲಕ್ಕಿ. ಏನೇ ಬೈಲಿ ಸ್ವಲ್ಪ ಜಬರಿಸಿದ್ರಷ್ಟು ಅಳ್ತಾಳಕ್ಕಿ. ಇಲ್ಲ ಅಂದ್ರೆ ಇಷ್ಟು ಚಂದ ಸ್ಮೈಲ್ ಮಾಡಿ ಮಾಡಿ ಮಾತಾಡೋದಾತು. ಹೇ ಅಂದ್ರೆ ಹೇ ಮಾಡ್ತಾಳೆ. ನನಗೆ ಅದು ಖುಷಿ ಭಾಳ ಆಗುತ್ತೆ. ಬರೀ ಪಪ್ಪ 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 ಅಂತಾಳೆ. ಬರೀ ಅಪ್ಪನ ಮಗಳು ಆಕಿ. ಅವ್ರ ಅಪ್ಪಾಜಿಗೂ ಆಕೆ ಅಪ್ಪ ಅನ್ನಲಿಲ್ಲ ಅಂದ್ರೆ ಅವ್ರಿಗೆ ಹೆಂಗಂದ್ರೆ ದಿನಾನ ಹೋಗಲ್ಲ ಆ ಥರ. ಯಾಕೋ ಚಂಪು ಅಪ್ಪ ಅನ್ನಲೇ ಇಲ್ಲಮ್ಮ ಇವತ್ತು ಅಂತಿರ್ತಾರೆ. ಸೊ ಅಷ್ಟು ಅಪ್ಪ ಅಂತ ಆಕಿ. ಇವಾಗ ಒಂದು ಸ್ವಲ್ಪ ರೊಟೀನ್ ಚೇಂಜ್ ಮಾಡ್ಬೇಕು ಅವ್ರದ್ದು. ಇನ್ನು ಇಷ್ಟು ದಿನ ಸಣ್ಣ ಮಕ್ಕಳಿದ್ರು, ಇವಾಗ ಹಂಗಲ್ಲಲ್ಲ. ಈಗಾಗಲೇ ಇನ್ನು 10 ತಿಂಗಳ ಮುಗ್ಯಾಕೆ ಬಂತು. ಸ್ವಲ್ಪ ರೊಟೀನ್ ಚೇಂಜ್ ಮಾಡಬೇಕು. ಫುಡ್ಡದ್ದು ಸ್ವಲ್ಪ ಅದನ್ನೂ ಚೇಂಜ್ ಮಾಡಬೇಕು. ಬರೀ ಇಷ್ಟು ದಿನ ರಾಗಿ ಗಂಜಿ ಯಾವುದೋ ರಾಗಿದಂತಲ್ಲ, ಒಟ್ಟು ಗಂಜಿ ಕೊಡ್ತಿದ್ನಲ್ಲ. ಇನ್ನು ಗಂಜಿ ಬಿಟ್ಟು ಒಂದು ಸ್ವಲ್ಪ ಸಾಲಿಡ್ ಥರದ್ದು ಇಂಟ್ರೊಡ್ಯೂಸ್ ಮಾಡೋಕೆ ಟ್ರೈ ಮಾಡಬೇಕು. ಇವ್ರು ಮಧ್ಯಾಹ್ನ ಅಷ್ಟರೊಳಗೆ ಸ್ನಾನ ಮಾಡಿಸಿದ್ವಿ ಅಂದ್ರೆ ಹೊಳ್ಳಿ ಮಲ್ಕೊಂಬಿಡ್ತಾರೆ. ಬಿಸಿ ನೀರು ಹಾಕ್ತೀವಲ್ಲ, ಮಲ್ಕೊಂಬಿಡ್ತಾರೆ. ಸೊ ಈಗ ಟೈಮು 1:40 ಆಗೈತಿ. ನಂಗೆ ಒಂದು ಸ್ವಲ್ಪ ಹಸಿವು ಜಾಸ್ತಿ ಆಗೈತಿ. ಖರೆ ಊಟ ಮಾಡೋಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಒಂದು ಸ್ವಲ್ಪ ಬೋರ್ವಿಟ ಕುಡಿದ್ರಾಯ್ತು ಅಂತ ಅಂದ್ಕೊಂಡೀನಿ. ಏನೋ ಇವಾಗ ಅದು ಒಂದು ಸ್ವಲ್ಪ ಟೀಕ್ಕಿಂತ ಬೇಗ ಆಗುತ್ತದು. ಇಷ್ಟು ದಿನ ಟೀ ಮಾಡ್ಕೊತಿದ್ನಿ, ಕಾಫಿಯಾರ ಮಾಡ್ಕೊತಿದ್ನಿ. ಬಟ್ ಎಲ್ಲ ಕಾಸ್ಕೊಂಡು
ಶುಗರ್ ಹಾಕ್ಕೊಂಡು ಎಲ್ಲ ಇತ್ತು. ಬಟ್ ಇದಕ್ಕೆ ಶುಗರೇ ಇಲ್ಲ, ನಾನು ಶುಗರೇ ಹಾಕ್ಕೊಳ್ಳಲ್ಲ. ಜಸ್ಟ್ ಬೋರ್ವಿಟ ಪುಡಿ ಹಾಕ್ಕೊಂಡು ಹಾಲನ್ನ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ನಂಗೆ ಟೀ ಆದರೂ ಅಷ್ಟೇ, ಶುಗರ್ ಇಲ್ಲ ಅಂದ್ರೂ ನಾನು ಕುಡಿತೀನಿ. ನಂಗೆ ಶುಗರ್ ಆದರೆ ಇರಬಾರ್ದು ಜಾಸ್ತಿ. ಶುಗರ್ ಇಲ್ಲ ಅಂದ್ರೂ ನಡೆಯುತ್ತೆ. ಇವತ್ತು ಹುಡುಗರು ಇದ್ರಲ್ಲ ಕರ್ಕೋತಾರಂತಂದು ಸ್ವಲ್ಪ ರೆಸ್ಟ್ ಮಾಡಿದ್ನಿ. ಇನ್ನು ಈವ್ನಿಂಗು ಹಾಲು ಕಾಸಾಕ್ತೀನಿ. ಸೊ 2 ಟೈಮ್ ತೊಗೋತೀವಿ ನಾವು ಅವರಿಗೆ. ಹಾಲನ್ನ ಕಾಯಿಸಿ ಒಂದು ಸ್ವಲ್ಪ ಹಾಲು ಕೆನೆ ಬರೋ ಮಟ್ಟ ಕಾಯಿಸಿದ್ರೆ ಒಂದು ಸ್ವಲ್ಪ ಚಲೋ ಆಗುತ್ತೆ ಕುಡಿಯೋಕೆ. ಅರ್ಧಂಬರ್ಧ ಕಾಯಿಸಿದ್ರೆ ಚಲೋ ಅನಿಸಲ್ಲ. ಸೊ ಇನ್ನು ಹಾಲೆಲ್ಲ ಕಾಯಿಸಿ ಈವ್ನಿಂಗ್ ಒಂದು ಸ್ವಲ್ಪ ಚಹಾ ಮಾಡಬೇಕು. ಈವ್ನಿಂಗ್ ಅಡುಗೆ ಅಂತೂ ಇವಾಗ ಮಧ್ಯಾಹ್ನ ತತ್ತಿ ಸಾರು ಮಾಡಿದ್ವಲ್ಲ ಇತ್ತು. ಸೊ ಇನ್ನು ಸಂಜೆ ಮುಂದೆ ಯಾವುದಾದ್ರೂ ಸಾರು ಮಾಡಿದ್ರೆ ಆಯಿತು ಅಂತಂದು ರೆಡಿ ಮಾಡ್ಬೇಕಿನ್ನು. ಅದೇ ಬ್ಯಾಳೆ ಸಾರು, ಅದೇ ಕೊಬ್ಬರಿ ಸಾರು, ಅದೇ ತತ್ತಿ ಸಾರು ಆಗೈತಿ. ಚಿಕನ್ನು ತರ್ತೀವಿ, ವೀಕ್ಲಿ ಒಂದು 4 ಟೈಮ್ಸ್ ಆದರೂ ತರ್ತೀವಿ. ಬಟ್ ಇವತ್ತು ಯಾಕೋ ಬೇಡ ಅನ್ನಿಸ್ತು, ಹಾಗಾಗಿ ತತ್ತಿ ಸಾರು ತಿಂದೀವಿ. ನೋಡಬೇಕು, ಮಂಗಳವಾರ ಆದರೆ ಒಂದು ಸ್ವಲ್ಪ ಸಂತಿನೂ ಆಗುತ್ತೆ. ನಾಳೆಗೆ ಎಲ್ಲ ಕಾಯಿಪಲ್ಯನೂ ತಂದಿರ್ತಾರೆ. ಒಂದಿಷ್ಟು ಬಿರಿಯಾನಿ ಏನಾದರೂ ಮಾಡೋಕ್ಕೆ ಬರುತ್ತಾ ಅಂತ ಅಂದ್ಕೊಂಡೀನಿ. ಇವರಿಗೆ ಆ್ಯಪಲ್ ಯಾಕೋ ಹತ್ತಿಲ್ಲ ಅವರು. ಅವ್ರ ಡ್ಯಾಡಿ ಕೊಟ್ಟು ಕಳಿಸಿದ್ರು ಮೊನ್ನೆ ಆ್ಯಪಲ್ಲು. ಹತ್ತಿಲ್ಲ, ಹಾಗಾಗಿ ಸ್ವಲ್ಪ ಆ್ಯಪಲ್ ಜ್ಯೂಸ್ ಮಾಡಿಕೊಟ್ರೆ ತಿಂತಾರೇನೋ ಅಂತಂದು ನಾನು ಡ್ರೈ ಫ್ರೂಟ್ಸ್ ಎಲ್ಲ ಇದ್ವಲ್ಲ, ಆ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸರ್ಗೆ ಹಾಕ್ಕೊಂಡೀನಿ, ಪುಡಿ ಮಾಡಿಟ್ಕೊಂಡೀನಿ. ಸೊ ಆ ಪುಡಿನ ಮತ್ತು ಒಂದಿಷ್ಟು ಇದನ್ನು ಹಾಲು ಮತ್ತು ಆ್ಯಪಲ್ ಹಾಕಿ ಮಿಕ್ಸ್ ಮಾಡಿ ಕುಡ್ಸಾತೀನಿ. ಕುಡಿದ್ರು. ಸೊ ಪಿಂಪಲ್ ಆಗಿಬಿಟ್ಟೈತಿ, ಯಾಕಂತ ಗೊತ್ತಾಗ್ತಿಲ್ಲ, ಜಾಸ್ತಿ ನೋವಾಗತೈತಿ, ದೊಡ್ಡದಾಗ್ಬಿಟ್ಟೈತಿ. ನಮ್ಮ ಗುಂಡ ಕೆಟ್ಟ ಅಂದರೆ ಕೆಟ್ಟ ಉಡಾಳದನ. ಸೊ ಇವ್ನ ಹಿಡಿಯೋದು ಎಲ್ಲರೂ ಕೇಳತ್ತಿದ್ರಿ ಗುಂಡ ಅಂದರೆ ಯಾರು 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 ಅಂತ. ಗುಂಡ ನನ್ನ ಮಗ, ನಮ್ಮ ತಂಗಿ ಮಗ. ಸೊ ಎಷ್ಟೋ ಜನ ಕೇಳಿದ್ರಿ ನಂಗೆ, ಕಮೆಂಟ್ ಹಾಕಿದ್ರಿ ಗುಂಡ ಅಂದರೆ ಯಾರು, ಗುಂಡ ಯಾರು ಅಂತಂದು. ಹಾಗಾಗಿ ನಮ್ಮ ತಂಗಿ ಮಗ ಇವನು. ನಮ್ಮ ಹಸ್ಬೆಂಡು ಒಂದಿಷ್ಟು ಇವ್ರಿಗೆ ಐಟಮ್ಸ್ ಬೇಕಿದ್ವಾ ಕಟ್ಕಾಶಾರ, ಹಂಗಾಗಿ ಅವನ್ನ ತೆಗೆದಿಡ್ತೀನಿ. ಇವು ಪ್ರೆಸೆಂಟ್ ಫ್ರಿಜ್ ಇಲ್ಲ, ಅಂಗಡಿಗೆ ಒಯ್ದಾರ. ಇದನ್ನು ಬೇಡ ಅಣ್ಣ ಡ್ರೆಸ್ ಹಾಕೊಂಡ್ಬಿಟ್ರಿ ನೀವು. ಅಣ್ಣ ಡ್ರೆಸ್ ಹಾಕಂದ್ರಿ, ನಗು ನಗು ಬಂಗಾರಿ. ಚಂದ ಕಾಣವಲ್ಲಿ, ನಗು. ಅವ್ರ ಡ್ಯಾಡಿ ಇವ್ರಿಗೆ ಪೇಡೆ ಅದು ಇಷ್ಟ ಅಂತ ಕೊಟ್ಟು ಕಳ್ಸ್ಯಾರ. ಇನ್ನು ತಿನ್ನಿಸ್ಬೇಕು. ಇವತ್ತು ತಿನ್ಸೇ ಇಲ್ಲ ಅವರಿಗೆ. ಇದನ್ನು ಮಾಡಿದ್ನಿ, ರೆಸಿಪಿ ಮಾಡಿದ್ನಿ. ಅಂದ್ರೂ ಸ್ವಲ್ಪ ಇವಾಗ ಒಂದು 10 ಮಂತ್ಸ್ ಮುಗಿಯಕ್ಕೆ ಬಂತಲ್ಲ, ರೆಸಿಪಿಗಿಂತ ಇನ್ನು ಅಣ್ಣ ಅದನ್ನು ಹಚ್ಚಬೇಕು. ಒಂದು ಸ್ವಲ್ಪ ಏನೇನೋ ಅಂದರೆ ಒಂದೊಂದೇ ಪರಿಚಯ ಮಾಡಬೇಕು ಅವ್ರಿಗೆ ಅಡುಗೆದು. ನೋಡೋಣ. ಅವ್ರು ಅಣ್ಣನ ಶರ್ಟ್ ಹಾಕೊಂಡಾಕಿ ಇವತ್ತ. ಹೆಂಗೆ ಕಾಣತ್ತಾರ ಕಮೆಂಟ್ ಮಾಡಿರಿ. ಸೇಮ್ ಬಾಯ್ ಕಂಡಕ್ಕನತ್ತನ. ಹಾಯ್. ಸೊ ಹಂಗೆ ಇವತ್ತು ಒಂದು ಆರ್ಡ್ರನ್ನ ಹಾಕಿದ್ನಿ, ಇದು ಬಂದೈತಿ. ನೋಡೋಣ ಬರ್ರಿ. ಸೊ ಓಪನ್ ಮಾಡೋಣ ಬರ್ರಿ. ಆ್ಯಕ್ಚುಲಿ ಏನಾಗ್ಬಿಟ್ಟಿತ್ತಂದ್ರೆ 2 in 1 ಗಮ್, ಇಲ್ಲಿ 2 in 1 ಟೇಪ್ ತರಿಸಿದ್ನ ಊರಾಗ 30 ರೂಪಾಯಿಗೊಂದು. 3 ತರಿಸಿ ಹಚ್ಚಿದ್ರು ನಮ್ಮದು ಅದು ಇದಿತ್ತಲ್ಲ ಸ್ಟ್ರಿಪ್ ಲೈಟ್ LED ಕುಂದ್ರಲೇ ಇಲ್ಲ, ಬಿಚ್ಚಿ ಬೀಳೋದು ಅರ್ಧ ತಾಸಿಗೆ. ಅದಕ್ಕೆ ತರಿಸಿನಿ ಇದನ್ನು, ಕುಂದ್ರತೈಲೋ ಟ್ರೈ ಮಾಡೋಣ. ಸೊ ಕುಂತು ಅಂದ್ರೆ ನಿಮ್ಗೆ ಹೇಳ್ತೀನಿ. ಹೆಂಗೋ ಒಂದು ಟ್ರೈ ಮಾಡಬೇಕು ಅಂದ್ಕೊಂಡಿವಿ. ಫೈನಲಿ ಕುಂತು ಹಚ್ಚಿ ನಾನು. ಇನ್ನು ಇದು ಹಾಲಿನ ಪೌಡ್ರು ಅಂಗಡಿ ನೋಡ್ಯಾಗ ಕೊಟ್ಟಿದ್ರು. ಸೊ ಇದನ್ನು ವೇಸ್ಟ್ ಮಾಡೋದು, ಯಾವ ಅಂಗಡಿ ನೋಡ್ಯಾಗ ಕೊಟ್ಟಿದ್ದು ಎಲ್ಲನೂ ತಿನ್ನಿಸ್ತೀವಿ ನಾವು. ಇದು ಹಾಲಿನ ಪುಡಿನ ಹಾಕಿ ಒಂದಿಟ್ಟು ಅವರಿಗೆ ಪೇಡೆ ಗಿಡೆ ಮಾಡಿದ್ರಾಯ್ತು ಅಂತ. ಸೊ ಇನ್ನು ಹಸ್ಬೆಂಡ್ ಕಾಲ್ ಮಾಡಿದ್ರು, ಅಲ್ಲಿ ತೋರ್ಸಾತಿದ್ರು. ಅಲ್ಲಿಯವರು ಬಾಂಗ್ಲಾದೇಶದವರು ಹುಲ್ಲಿರುತ್ತಲ್ಲ ಕಟ್ ಮಾಡತ್ತಿದ್ರು ಅಂತ. ಅದನ್ನು ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು. ಬಾಯ್ ಬಾಯ್.